ಕೋಟಿ ಹೃದಯಗಳ ಮಿಡಿತ ಕನ್ನಡ, ಕೋಗಿಲೆಯ ಕಂಠದಲ್ಲಿ ಕನ್ನಡ, ಕವಿಗಳ ದನಿ ಮಣಿಯಲಿ ಕನ್ನಡ, ಕೋಲಾರದ ಗಣಿಯಲಿ ಕನ್ನಡ, ಕೊಡಗಿನ ಕೊಡುಗೆಯಲಿ ಕನ್ನಡ, ಕಂದ ರಗಳೆ ಷಟ್ಪದಿಯಲಿ ಕನ್ನಡ, ಕಂದಮ್ಮನ ಜೋಗುಳದ ಹಾಡಿನಲ್ಲೂ ಕನ್ನಡ. ನಮ್ಮ ಹೆಮ್ಮೆಯ ಕನ್ನಡದ ಜ್ಯೋತಿ ನಿರಂತರ ಬೆಳಗುತ್ತಿರಲಿ, ಬರಲಿ ಜೋರದ ಚಪ್ಪಾಳೆ. ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ಹಾಗೂ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಿದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರಲ್ಲಿ, ಮಹಾದೇವನ ತಳವಾರ್ ಅವರಲ್ಲಿ, ಈಶ್ವರ್ ಹೋಟಿ ಅವರನ್ನು ಮೊದಲುಗೊಂಡು ವೇದಿಕೆ ಮೇಲಿರುವಂತಹ ಸಮಸ್ತ ಎಲ್ಲ ನನ್ನ ಹಿರಿಯರಲ್ಲಿ, ಗಣ್ಯರಲ್ಲಿ, ಕಲಾವಿದರಲ್ಲಿ, ಎಲ್ಲ ಸಂಘಟನಾಕಾರರಲ್ಲಿ, ಆಸೀನರಾಗಿರುವಂತಹ ಎಲ್ಲ ಶರಣ ಬಾಂಧವರಲ್ಲಿ ಶರಣಾರ್ಥಿಗಳು ಎಲ್ಲರೂ ಕೂಡ ಗಡಿಯಾರವನ್ನು ನೋಡೋದಾಗ್ಯದ. ಕಾರಣ ಎಲ್ಲರ ಸಮಯದ ಮಿತಿನೂ ಕೂಡ ಇವತ್ತು ಮುಗಿದು ಹೋಗ್ಯದ. ಈ ವೇದಿಕೆ ಕನ್ನಡದ ವೇದಿಕೆ. ನಾನು ತೊಟ್ಟಿರುವಂತಹ ಬಾವುಟ ಕನ್ನಡದ ಬಾವುಟ. ನಾನು ನುಡಿಯುವಂತಹ ಭಾಷೆ, ನುಡಿ, ಅದು ಎಲ್ಲವೂ ಕೂಡ ಕನ್ನಡ. ನನ್ನ ಮೈಯಲ್ಲಿ ಹರಿತಾ ಇರುವಂತಹ ಕನಕನದ ಕೆಂಪು ರಕ್ತವೂ ಕೂಡ ಸರ್ವವೂ ಕನ್ನಡಮಯವಾಗಿರುವಾಗ ನಾನೇಕೆ ಬೇರೆ ಇದನ್ನು ನೆನೆಯಲಿ? ಎಲ್ಲವೂ ಕೂಡ ಕನ್ನಡವಾಗಿದೆ. ಎಲ್ಲರೂ ಕೂಡ ಕನ್ನಡದ ಹಬ್ಬವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಪುಣ್ಯಾತ್ಮರೇ, ಇಲ್ಲಿಯವರೆಗೆ ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಿಮಗೆ ಬಹಳ ಪ್ರವಚನ ಹೇಳೋದ್ರಾಗ ಉಪಯೋಗ ಇಲ್ಲ. ಏನು ಅಂಥೇಳಿ ಅಂದ್ರೆ, ಕನ್ನಡ ನಾಡಿನೊಳಗ ಎಂತೆಂತಹ ಅಪರೂಪದ ಮಹನೀಯರು ಇಂದಿಗೂ ಕೂಡ ನಮ್ಮ ಕನ್ನಡ ನಾಡು ಎಷ್ಟು ಶ್ರೀಮಂತ ಆಗಿತ್ತು ಅನ್ನೋದಕ್ಕೆ ನಿಮಗೆ ಹಿಂದಿನ ಉದಾಹರಣೆ ತೆಗೆದುಕೊಳ್ಳುವುದಿಲ್ಲ. ಮೊನ್ನೆ ತಾನೇ ಎಚ್ ಕೆ ಪಾಟೀಲ್ ಅವರ ನೇತೃತ್ವದೊಳಗ ಗದಗದ ಲಕ್ಕುಂಡಿ ಒಳಗ ಕುಮಾರವ್ಯಾಸನ ನಾಡಿನೊಳಗ ಒಂದು ಅದ್ಭುತವಾಗಿರುವಂತಹ ಶಿಲಾ ಮಂಟಪಗಳು ಇವತ್ತಿನ ದಿವಸ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಉತ್ಖನನಗೊಂಡು ಇವತ್ತಿಗೂ ಕೂಡ ಅಲ್ಲಿ ಶಾಸನಗಳು ಸಿಗಾಕತ್ತಾವ ಅಂತೇಳಿ ಅಂದ್ರ, ಆ ಶಾಸನದ ಮೇಲೆ ಕನ್ನಡದ ಅದ್ಭುತ ಇತಿಹಾಸ ನಮಗೆ ಇವತ್ತು ಸಿಗಾಕತ್ತದ ಅಂತೇಳಿ ಅಂದ್ರ, ನಮ್ಮ ಕನ್ನಡ ನಾಡು ಎಷ್ಟು ಶ್ರೀಮಂತ ಆಗೈತೆ ಅನ್ನೋದಕ್ಕ ಇದು ಒಂದು ಉದಾಹರಣೆ ಸಾಕಂತ ಹೇಳಿ ನನಗನಿಸ್ತದೆ. ಪುಣ್ಯಾತ್ಮರ, ನೀವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು, ಕನ್ನಡ ಯಾವತ್ತೂ ಕೂಡ ಬಡವಾಗಿಲ್ಲ, ಅದು ಯಾವತ್ತಿಗೂ ಕೂಡ ಶ್ರೀಮಂತವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ, ಇಂತಹ ಕನ್ನಡ ನಾಡನ್ನ ಕಟ್ಟುವುದಕ್ಕೆ, ಕನ್ನಡ ಭಾಷೆಯನ್ನ ಕನ್ನಡ ನಾಡಿಗೆ ಕುತ್ತು ಒದಿಗೆ ಬಂದಾಗ ಅದನ್ನು ಗಟ್ಟಿ ಹಿಡ್ಕೋಕಂತ ಹೇಳಿ ಒಂದಿಷ್ಟು ಸಂಘಟನೆಗಳು ಇವತ್ತಿದಾವೆ. ಆ ಸಂಘಟನೆಗಳ ಸಾಲಿನೊಳಗ ಇವತ್ತ ಸೇರಿರುವಂತಹದ್ದು ಅದೂ ಕೂಡ ನಮ್ಮ ಬೆಂಗಳೂರಿನಿಂದ ಎಲ್ಲರೂ ಕೂಡ ಹೇಳ್ಯಾರ. ಬೆಂಗಳೂರಿನಿಂದ ಇಲ್ಲಿಗೆ ಬಂದಿರುವಂತಹ ಉದಾಹರಣೆಗಳಿದಾವ. ಆದ್ರ ಇಲ್ಲಿಂದ ಅಲ್ಲಿಗೆ ಹೋಗಿರುವಂತಹದ್ದು ಯಾವುದೂ ಕೂಡ ಉದಾಹರಣೆ ಇಲ್ಲ. ಅದರಲ್ಲಿಯೂ ಕೂಡ ನಮ್ಮ ಉತ್ತರ ಕರ್ನಾಟಕಕ್ಕೆ, ಇಡೀ ಕರ್ನಾಟಕದೊಳಗೆ ಉತ್ತರ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗ್ಯದ. ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯವಾಗ್ತಾನ ಬರಾಕತ್ತದ. ಆದ್ರ
ಅದನ್ನ ಧ್ವನಿ ಎತ್ತಿ ಹೇಳುವಂತಹ ಕೆಲಸವನ್ನ ಮಹಾದೇವ ತಳವಾರ್ ಅವರ ನೇತೃತ್ವದೊಳಗ ಎಲ್ಲ ಸಂಘಟನೆಗಳು ಮಾಡ್ತಾ ಬರ್ತಾ ಇದ್ದಾವೆ. ಇನ್ನು ಮುಂದನೂ ಕೂಡ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತಹದ್ದನ್ನು ಹೇಳ್ತಾ ಉತ್ತರ ಕರ್ನಾಟಕ ಭಾಗದಿಂದ ಈ ಸಂಘಟನೆ ಬೆಳೀತಾ ಇದೆ. ಈ ನಾಡು, ಈ ಸಂಘಟನೆ, ಇವು ಎಲ್ಲವೂ ಕೂಡ ನಮ್ಮ ನಾಡಿನ ಉದ್ದಗಲಕ್ಕೂ ಬೆಳೀಲಿ. ಈ ಸಂಘಟನೆಯಿಂದ ಕನ್ನಡ ಬೆಳೀಲಿ, ಅನ್ಯಾಯವಾದಲ್ಲಿ ನ್ಯಾಯವನ್ನು ಒದಗಿಸುವಂತಹ ಸಂಘಟನೆ ಇದಾಗಲಿ ಅನ್ನುವಂತಹ ಆಶೀರ್ವಾದವನ್ನು ಅವರು ಎಲ್ಲರಿಗೂ ಕೂಡ ನೀಡ್ತಾ ಇವತ್ತ ಎಂತಹ ಅದ್ಭುತವಾಗಿರುವಂತಹ ಮಾತುಗಳನ್ನ ಇವತ್ತು ವೇದಿಕೆ ಎಂತಹದ್ದಾಗೈತಿ ಅಂತ ಹೇಳಿ ಅಂದ್ರ ಎಲ್ಲರ ಮಾತುಗಳ ಚವಡಿಯೇ ಇವತ್ತು ಅದಾವ. ಇಲ್ಲಿ ಇವತ್ತ ಮಾತುಗಾರರ ಚಾವಡಿ ಇವತ್ತಿದೆ. ಹೆಂಗ ಅಂತ ಹೇಳಿ ಅಂದ್ರ ಪ್ರತಿಯೊಬ್ರು ನೀವು ಯಾರ್ಯಾರು ಮಾತಾಡಕ್ ಕೊಟ್ಟಿರಲ್ಲ ಅವ್ರು ಎಲ್ಲರೂ ಕೂಡ ಒಬ್ಬೊಬ್ಬರನ್ನು ಬಿಟ್ರ ಒಂದೊಂದು ತಾಸದ ಮ್ಯಾಲ ಮಾತಾಡುವಂಥವ್ರು ಅದಾರ. ಹೌದಲ್ಲ, ಒಂದೊಂದು ತಾಸದ ಮ್ಯಾಲ ಮಾತಾಡುವಂಥವ್ರು. ಎಂತಹ ಅದ್ಭುತ ಸಾಹಿತ್ಯ, ಕವನ ಎಲ್ಲವೂ ಕೂಡ ಸಮ್ಮಿಶ್ರವಾಗಿ ಈ ವೇದಿಕೆ ಮೇಲೆ ಬಂದದ ಅಂತ ಹೇಳಿ ಅಂದ್ರ ಈ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದ ಈ ವೇದಿಕೆ ಮೇಲೆ ಕುಣಿಸ್ಯಾರಲ್ಲ. ನಿಜವಾಗ್ಲೂ ಎಲ್ಲ ಸಂಘಟನೆಕಾರರಿಗೆ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನ ಕೊಡ್ಲೇಬೇಕನ್ನುವಂತಹ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸಂಘಟನೆ ಬೆಳೀಲಿ. ಯಾರೇ ಕೂಡ ಬೆಳೀತಾ ಇರಬೇಕಾದ್ರ ಹಿಂದಿಂದ ಜಗ್ಗವರು ಬಹಳ ಮಂದಿ ಇರ್ತಾರ. ಮಾದೇವನ್ನ ಯಾವತ್ತೂ ಕೂಡ ಹಿಂದೆ ನಾವೆಲ್ಲರೂ ಕೂಡ ಹೋಗಬಾರದು, ಕಾಲು ಜಗ್ಗೋರು ಅಂಥವ್ರನ್ನ ನೋಡಬಾರದು. ಯಾವಾಗಲೂ ಕೂಡ ಹೆಂಗಿರ್ಬೇಕಂತ ಹೇಳಿ ಅಂದ್ರ ನಾನು ಆನೆ ಅಂತ ತಿಳ್ಕೋಬೇಕು. ಮುಂದ ನಾಯಿಗಳು ಎಲ್ಲ ಬಂದಾವ ಅಂತ ಹೇಳಿ ನಾಯಿಗೆ ಅಂಜಿ ಆನೆ ಯಾವತ್ತೂ ಕೂಡ ಹಿಂದೆ ಹೋಗೋದಿಲ್ಲ. ಆನೆ ಯಾವತ್ತೂ ಕೂಡ ನಡೀತಾ ಇರ್ತದೆ. ಆ ಹಾದಿ ಒಳಗ ನೀವೆಲ್ಲರೂ ಕೂಡ ನಡೀರಿ. ನಮ್ಮ ಭಾಗದಿಂದ ಇದೊಂದು ಬೃಹದಾಕಾರವಾಗಿರುವಂತಹ ಕಿತ್ತೂರು ಕರ್ನಾಟಕ ಅಂತ ಹೇಳಿ ಇಟ್ಕೊಂಡಿರಿ. ಕಿತ್ತೂರಿನ ಹೆಸರು ಇದ್ರೊಳಗದ. ಆ ಕಿತ್ತೂರು ಅಂತ ಹೇಳಿ ಅಂದ್ರ ನಮ್ಮ ನರನಾಡಿ ಒಳಗ ಕಿತ್ತೂರು ಅಂದ ತಕ್ಷಣ ನಮಗೆಲ್ಲರಿಗೂ ಕೂಡ ಒಂದು ಕ್ಷಣ ರಕ್ತ ಹಂಗ ಒಂದು ಕ್ಷಣ ಎತ್ತಿ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ನೆನಪಿಸ್ಕೊಳ್ತದೆ, ಸಂಗೊಳ್ಳಿ ರಾಯನನ್ನ ನೆನಪಿಸ್ಕೊಳ್ತದೆ. ಇಂತಹ ಎಲ್ಲ ವೀರರನ್ನು ನೆನೆಸ್ಕೊಳ್ಬೇಕಾದ್ರ ಆ ಹೆಸರಿನೊಳಗಿರುವಂತಹ ತಾಕತ್ ಎಂತದಂತೇಳಿ ಒಂದು ಕ್ಷಣ ಅವರೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಪುಣ್ಯಾತ್ಮರೇ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಈ ಸಂಘಟನೆ ಬೆಳೀಲಿ ಅನ್ನುವಂತಹ ನಿಟ್ಟಿನೊಳಗ ತಮ್ಮ ಸಂಘಟನೆ ಮುಂದೆ ವರಿಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಎಲ್ಲ ಕಾರ್ಯಕ್ರಮಗಳು ಶುಭವಾಗಿ ಎಲ್ಲವೂ ಕೂಡ ನಡೀಲಿ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸರ್ವರು ಅದ್ಭುತವಾಗಿರುವಂತಹ ಮಾತುಗಳನ್ನು ಇವತ್ತಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಶರಣುಗಳನ್ನು ಹೇಳಿ, ಕಲಾವಿದರಿಗೆ ತಮಗೆಲ್ಲರಿಗೂ ಕೂಡ ಶರಣುಗಳನ್ನು ಹೇಳಿ ನನ್ನ ಮಾತುಗಳು ವಿರಾಮ ನೀಡ್ತೇನೆ. ಶರಣಾರ್ಥಿಗಳು. ನನ್ನ ರಕ್ತದ ಕನಕ